ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪ್ರೇಮ್ ಅಡ್ಮಿಟ್ ಆಗಿದ್ದಾನೆ. ಕಾರಣ ಅವನ್ನ ನೋಡ್ಕೊಳ್ಳೋಕ್ಕೆ ನಾನು ಮತ್ತು ಶಾಂಬಾಬಿ ಇದ್ದೀವಿ. ಸೊ ಏನು ಕಾರಣ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಹೇಳ್ತೀನಿ ಯಾಕೆ ಅವನು ಅಡ್ಮಿಟ್ ಆಗಿದ್ದಾನೆ ಅಂತ. ಸೊ ನಾವೆಲ್ಲ ಆಪ್ರೇಷನ್ ಏನಾಗಿದೆ ಅಂತ ಅಂದ್ಬಿಟ್ಟು ಸೊ ಅವನೇ ಹೇಳ್ತಾನೆ. ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ. ಜನರಲ್ ವಾರ್ಡ್. ಫೋನ್ ನೋಡ್ಕೊಂಡು ಕೂತಿದ್ದಾಳೆ ಮಗನಿಗೆ. ನಾಳೆ ಪ್ರೇಮ್ನ ಈಗ ಯಾಕೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಅಂದರೆ, ಟುಡೇ ಐ ಜಸ್ಟ್ ವಾಂಟೆಡ್ ಟು ಶೇರ್ ಸಮಥಿಂಗ್ ಇಂಪಾರ್ಟೆಂಟ್ ವಿತ್ ಯು ಆಲ್. ನಮ್ಮ ಪ್ರೇಮ್ ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಸೊ ನಿಮ್ಮೆಲ್ರಿಗೂ ಗೊತ್ತು, ಅವನು ಆಟ ಆಡ್ತಿರ್ಬೇಕಾದಾಗ ಕಾಲು ಜಾರ್ಬಿಟ್ಟು ಆ್ಯಂಕಲ್ ಟ್ವಿಸ್ಟ್ ಆಯಿತು. ಡಾಕ್ಟರ್ ಹೇಳಿದ್ರು ಲಿಗಮೆಂಟ್ ಡ್ಯಾಮೇಜ್ ಆಗಿದೆ, ಸರ್ಜರಿ ಮಾಡಬೇಕು ಅಂತ. ಸೊ ಪ್ಲೀಸ್ ಗಾಯ್ಸ್, ನೀವು ಓಡಾಡಬೇಕಾದಾಗ, ಆಟ ಆಡಬೇಕಾದಾಗ ಜಸ್ಟ್ ಬಿ ಎ ಲಿಟಲ್ ಕೇರ್ಫುಲ್. ನೀವು ಒಂದೇ ಒಂದು ಕ್ಷಣ ಕೇರ್ಲೆಸ್ ಆದರೆ ನೋವು ತುಂಬ ದಿನ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಆಟ ಆಡಬೇಕಾದಾಗ, ಓಡಾಡಬೇಕಾದಾಗ ಸ್ವಲ್ಪ ಎಚ್ಚರ ವಹಿಸಿ. ಹಾಗೆಯೇ ಪ್ರೇಮ್ದು ಕೂಡ ಆಪ್ರೇಷನ್ ಎಲ್ಲ ಮುಗೀತು, ವಾರ್ಡು ಶಿಫ್ಟ್ ಮಾಡಿದ್ದಾರೆ. ಲೆಟ್ಸ್ ಆಲ್ ಪ್ರೇ ದಟ್ ಅವರ್ ಪ್ರೇಮ್ ಗೆಟ್ ವೆಲ್ ಸೂನ್ ಆ್ಯಂಡ್ ಟೇಕ್ ದಿಸ್ ಆ್ಯಸ್ ಎ ಸ್ಮಾಲ್ ರಿಮೆಂಬರ್. ಬಿ ಸೇಫ್, ಬಿ ಕೇರ್ಫುಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ವೇಸ್. ನಾನು ಕೂಡ ಪ್ರೇಮ್ ಆಪ್ರೇಷನ್ ಎಲ್ಲ ಮುಗಿಸ್ಕೊಂಡು ಅವನ್ನ ನೋಡಿಕೊಂಡು ರಿಟರ್ನ್ ನಾನು ದಾವಣಗೆರೆಗೆ ಹೋಗಬೇಕಾಗಿತ್ತು. ಹುಡುಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಹೋಗಬೇಕಾಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮು. ಅವ್ನಿಗಿನ್ನೂ ಡಿಸ್ಚಾರ್ಜ್ ಇನ್ನೂ 3 days ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಇವಾಗೆಲ್ಲ ದೀಪಾವಳಿ ಶಾಪಿಂಗ್ ಎಲ್ಲ ಮಾಡಬೇಕಾಗಿದೆ. ಸೊ ಅದು ಇದೇ ವ್ಲಾಗಲ್ಲಿ ಹಾಕಿದ್ದೀನಿ. ಬೆಂಗಳೂರಿಂದ ದಾವಣಗೆರೆಗೆ ಬಂದಮೇಲೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ಹಾಗೆ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ನಾನು ಶಾಪಿಂಗ್ ವ್ಲಾಗ್ನ ಅಷ್ಟೇ ತೊಗೊಂಡಿರೋದು. ಸೊ ನಾವು BSc ಹೋಗ್ತಾಯಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಹೋದಾಗೆಲ್ಲ ಫಸ್ಟ್ ಲೋಚನ್ ಲಹರಿಗೆ ಡ್ರೆಸ್ನ ಫಸ್ಟ್ ಅವ್ರಿಗೇ ಚಾಯ್ಸ್ ಮಾಡೋದು. ಫಸ್ಟ್ ಮಕ್ಕಳು ಸೆಕ್ಷನ್ಗೆ ಹೋಗಿ ಅಲ್ಲಿ ಲೋಚನ್ ಲಹರಿಗೆ ಡ್ರೆಸ್ಗಳನ್ನೆಲ್ಲ ನೋಡಿದ್ರಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಅಂದರೆ ಮಕ್ಕಳು ಚಿಕ್ಕವರಿದ್ದಾಗಿಂದನೂ ಇಷ್ಟೇ. ಅವ್ರಿಗೆ ಡ್ರೆಸ್ ಸೆಲೆಕ್ಷನ್ ಅಂತ ಬಂದಾಗ ಲಹರಿಗೆ ಮಾತ್ರ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೆ ಸೇರಿ ಡ್ರೆಸ್ ಸೆಲೆಕ್ಟ್ ಮಾಡ್ತೀವಿ. ಲೋಚನಿಗೆ ಮಾತ್ರ ಓನ್ಲಿ ಮೈ ಹಸ್ಬೆಂಡ್ ಅಷ್ಟೇ. ಯಾಕೆ ಅಂತ ನನಗಷ್ಟು ಗೊತ್ತಾಗಲ್ಲ. ಸೊ ಗಂಡು ಮಕ್ಳಿಗೆ ಯಾವ ಥರ ಬಟ್ಟೆಗಳನ್ನ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹಾಗಾಗಿ ನಮ್ಮ ಮನೆಯವ್ರ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಲಹರಿ ಸೆಲೆಕ್ಷನ್ ಬಂದುಬಿಟ್ಟು ಸೊ ಇಬ್ರಿಗೂ ಚಾಯ್ಸ್ ಆಗಬೇಕು, ಇಬ್ರಿಗೂ ಇಷ್ಟ ಆಗಬೇಕು, ಹಾಗಿದ್ರೆ ಮಾತ್ರ ನಾವು ಆ ಬಟ್ಟೆಗಳನ್ನ ತೊಗೊತೀವಿ. ಸೊ ಆ ಥರ ಈ ಹೊಸ ಮನೇಲಿ ನನ್ನ ಒಂದು ಶೂಟ್ ಏನಿದೆ, ಇದು ಮೊದಲನೇ ಬ್ಲಾಗ್. ಅಂದರೆ ಈ ಮನೆ ಬಂದಾಗಿಂದ ಮನೆ ಆ ಕೆಲಸ ಈ ಕೆಲಸ ಅನ್ನೋದೇ ಮುಗಿದೋಗಿತ್ತು. ಹಾಗಾಗಿ ಇದು ಒಂದು ಮೊದಲನೇ ವ್ಲಾಗು. ಹಾಗೆ ಇವತ್ತು ಶಾಪಿಂಗ್ ಹೋಗಿದ್ದಾಗ ನಾವೇನೇನೆಲ್ಲ ಪರ್ಚೇಸ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಈಗ ಲೋಚನ್ಗೆ ಒಂದು ಪುಟಾಣಿ ಶರ್ಟ್ ತೊಗೊಂಡಿದ್ದೀವಿ. ಸೊ ಮುಂಚೆ ಪುಟಾಣಿ ಥರ ಕಾಣಿಸ್ತಿತ್ತು, ಬಟ್ ಇವಾಗ ಫುಲ್ಲು ದೊಡ್ಡವನಾಗ್ಬಿಟ್ಟಿದ್ದಾನೆ. ಹಾಗಾಗಿ ಈ ಒಂದು ಶರ್ಟ್ನ ಚಾಯ್ಸ್ ಮಾಡಿರೋದು. ಇದು ನನ್ನ ಮನೆಯವರೇ. ಸೊ ಈ ಒಂದು ಶರ್ಟ್ನ ತೊಗೊಂಡಿದ್ದೀನಿ. ಹಾಗೆ ಇನ್ನೂ ಇದಕ್ಕೆ ಒಂದು ಪ್ಯಾಂಟ್ ಕೂಡ, ಮ್ಯಾಚಿಂಗ್ ಪ್ಯಾಂಟ್ ಕೂಡ ತೊಗೊಂಡಿದ್ದಾರೆ. ಸೊ ಇದಕ್ಕೆ ಒಂದು ಬೆಲ್ಟ್ ಬಂದಿದೆ. ನೆಕ್ಸ್ಟು ಲಹರಿದು ಡ್ರೆಸ್ಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾವು ಏನು ಶಾಪಿಗೆ ಹೋಗಿರ್ತೀವಿ, ಅಂದರೆ BScಗೆ ಹೋಗ್ತೀವಲ್ಲ, ಸೊ ನಾವು ಅವಾಗ ಏನಾದರೂ ಅವ್ರಿಗಿದ್ದೋವರೆಗೂ ಸೊ ಪುಟಾಣಿ ಮಕ್ಕಳಿದ್ದಾಗಿಂದನೂ ನಾವು ಪರ್ಚೇಸ್ ಮಾಡೋದು, ಅಂದರೆ ಮಕ್ಕಳುಗಳಿಗೆ ಪರ್ಚೇಸ್ ಮಾಡೋದು BScಲಿ. ಈಗ ಝುಡಿಯೋ ಇವಾಗ ಆ್ಯಡ್ ಆಗಿದೆ. ಝುಡಿಯೋ ಇಲ್ಲಾಂದರೆ BScಲಿ ಅಷ್ಟೇ ನಾವು ಪರ್ಚೇಸ್ ಮಾಡೋದು. ಸೊ ಈ ಥರ ಇದೆ ಡ್ರೆಸ್ಸು.
ಚೆನ್ನಾಗಿದೆ. ಸೊ ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಹಾಗೆ ಇದಕ್ಕೊಂದು ಪುಟಾಣಿ ಕೋಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿ ಸಿಂಬಲ್ ಇದೆ, ಸಿ ಅಂತ. ಸೊ ಎಲ್ಲಿದ್ದಿದ್ರೆ ಲಹರಿಗೆ ಚೆನ್ನಾಗಿರ್ತಿತ್ತು. ಸೊ ಸಿ ಕೊಟ್ಟಿದ್ದಾರೆ. ಸೊ ಓಕೆ, ಹೇಗಿದೆ ಇರ್ತಾಯಿತ್ತು. ಇದು ಕೂಡ 1270 ಏನೋ ಮೇ ಬಿ ಇದೆ ಇದ್ರದ್ದು ಕಾಸ್ಟು. ನೆಕ್ಸ್ಟು ನಾನು ತೊಗೊಂಡಿರೋದು ಈ ಒಂದು ಡ್ರೆಸ್, ಈ ಥರ ಡ್ರೆಸ್ಸು. ಈ ಥರ ಡ್ರೆಸ್ಸಿಗೆ ಈ ಥರ ಒಂದು ಹೈಲೈಟಾಗಿ ಮಾಡಿದ್ದಾರೆ, ಒಂದು ಮಣಿನ ಹಾಕಿ ಮುತ್ತುಗಳನ್ನ ಹಾಕಿ ಮಾಡಿದ್ದಾರೆ. ಮಣಿ ಟೈಪ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಇದ್ರ ಕಾಸ್ಟ್ ಬಂದ್ಬಿಟ್ಟು 1350 ರುಪೀಸ್ ಆಗಿದೆ. ಸಿಂಪಲ್ ಆಗಿದೆ ಅಷ್ಟೇ, ಬಟ್ ಬಟ್ಟೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಸೊ ನಾವು ಎಷ್ಟು ರಫ್ ಯೂಸ್ ಆದರೂ ಮಾಡ್ಬೋದು, ಡೈಲಿ ವೇರ್ ಬೇಕಾದರೂ ನಾವು ಮಾಡ್ಕೋಬೋದು. ನೋಡಿ ಯಾವ ಥರ ಇದೆ. ಸೊ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ. ನಾನು ಜಾಸ್ತಿ ಕೊಟ್ಟ ಅಂದರೆ ಜಾಸ್ತಿ ಪೇ ಮಾಡಿದ್ನ ಅಂತ. ಸೊ ನನಗೆ ಅನಿಸುತ್ತೆ ಜಾಸ್ತಿ ಏನಿಲ್ಲ. ಸೊ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ. ಈಗ ನೆಕ್ಸ್ಟು ಅದಕ್ಕೆ ಮಾಮೂಲಿ 2 ಲೆಗ್ಗಿನ್ ಪ್ಯಾಂಟ್ ತೊಗೊಂಡಿದ್ವಿ. ಸೊ ಈ ಥರ ಅದರದ್ದು ಇದು ಪ್ಯಾಂಟ್ ಒಳಗಡೆ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಈ ಥರ. ಸೊ ಈ ಒಂದು ನೆಕ್ ಡಿಸೈನ್ ಏನಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ಒಂದು ನೆಕ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಈ ಥರ ಮತ್ತು ಇದು ಒಂದು ಸ್ಲೀವ್ ಈ ಥರ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಈ ಥರ ಪ್ರಿಂಟ್ ಕೊಟ್ಟಿದ್ದಾರೆ. ಬಾಳೆ ಎಲೆದು, ಬಾಳೆ ಎಲೆನಾ? ಹಾಂ ಹೌದು, ಬಾಳೆ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಈ ಥರ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1059 ಡಿಸ್ಕೌಂಟ್ ಹೋಗಿ 953 ಆಗಿದೆ. ಹಾಗೆ ಇದು ನೀವು ಕೇಳ್ತಿರ್ಬೋದು. ಸೊ ನಿಮ್ಗೆ ಅನಿಸಿರುತ್ತೆ. ಸೊ ನಾನು ಹೇಳ್ಬಿಡ್ತೀನಿ, ಒಂದೇ ಎಲ್ಲ ಬರೀ ಡ್ರೆಸ್ಸೇ ತೊಗೊಂಡಿರ್ತಾರೆ, ಯಾಕೆ ಸ್ಯಾರಿ ತೊಗೊಳಲ್ವ ದೀಪಾವಳಿ ಟೈಮಲ್ಲಿ ಅಂತ ಅಂದರೆ, ಸೊ ಹೌದು, ಸ್ಯಾರಿ ತೊಗೊಳ್ಳಲ್ಲ, ಸ್ಯಾರಿ ನೋಡೋಕೆ ಹೋಗೋದಿಲ್ಲ ನಾವು ದೀಪಾವಳಿ ಟೈಮಲ್ಲಿ. ಯಾಕೆ ಅಂತಂದರೆ, ಸೊ ನಾವಲ್ಲಿ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಅತ್ತೆ ಮನೆಯವರು, ನಮ್ಮ ಭಾವ, ನಮ್ಮ ಅತ್ತೆಯವರೆಲ್ಲ ಹೋಗಿ ಶಾಪಿಂಗ್ ಹೋಗಿ ನಮಗೆಲ್ಲರಿಗೂ ಸೀರೆ ತಂದುಬಿಟ್ಟಿರ್ತಾರೆ. ಸೊ ಲಕ್ಷ್ಮಿ ಜೊತೆಗೇ ನಮಗೂ ಕೂಡ ಸೀರೆ ತರ್ತಾರೆ. ಲಕ್ಷ್ಮಿಗೆ ಯಾವಾಗಲೂ ನಾವು ಉಡ್ಸೋವಂಥ ಕಲರು ರೆಡ್ ಆಗಿರುತ್ತೆ. ನನ್ನ ಮದುವೆ ಅದು ಹೋದಾಗಿಂದನೂ ಅಷ್ಟೇ. ಸೊ ಅದರಿಂದ ಮುಂಚೆಯಿಂದನೂ ಅಷ್ಟೇ ಅವರು ರೆಡ್ ಇಟ್ಟಿದ್ರು. ಸೊ ನಮ್ಮ ಮದುವೆ ಆದಮೇಲೆ ಅವರು ಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇರೋದು. ಸೊ ನಾನೇ ಹೋಗಿ ಸ್ಯಾರಿ ಉಡಿಸ್ತೀನಿ. ಏನಂದರೆ, ಸೊ ಬ್ಲೌಸು ಕೂಡ ನಮ್ಮ ಅಕ್ಕನೇ ಹೊಲ್ದುಬಿಟ್ಟಿರ್ತಾರೆ. ಅಲ್ಲಿ ಸ್ಯಾರಿ ಬ್ಲೌಸ್ ಎರಡೂ ನಮ್ಮದು ಆಲ್ರೆಡಿ ನಾನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ರೆಡಿಯಾಗಿರುತ್ತೆ. ಈ ದೀಪಾವಳಿ ಸಂಭ್ರಮ ಅಂದರೆ ಹಾಗೇ. ಸೊ ಸ್ಯಾರಿ ತೊಗೊಳ್ಳೋದು, ಬ್ಲೌಸ್ ಹೊಲ್ಸೋದು, ಆಮೇಲೆ ಕಲರ್ ಸೆಲೆಕ್ಷನ್ ಮಾಡೋದು. ಆಬ್ವಿಯಸ್ಲಿ ಅವರು ಕಲರ್ ಯಾವುದೇ ಸೆಲೆಕ್ಟ್ ಮಾಡಲಿ ಅವ್ರು ಪ್ರೀತಿಯಿಂದ ಕೊಡ್ತಾರೆ. ಸೊ ನಾನು ನಿಜವಾಗ್ಲೂ ಪ್ರೀತಿಯಿಂದನೇ ಸ್ವೀಕರಿಸ್ತೀನಿ. ಬಟ್ಟೆಗಳು ಅಷ್ಟೇ. ಸೊ ಅವ್ರು ಸೆಲೆಕ್ಟ್ ಮಾಡಿ ನನಗೆ ಇದುವರೆಗೂ ಅವರು ಯಾವ ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ, ಯಾವ ಕಲರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದು ನನಗೆ ನಿಜವಾಗ್ಲೂ ಸೂಟ್ ಆಗುತ್ತೆ. ಆ ಥರ ಒಂದು ಸೆಲೆಕ್ಷನ್ ಆಗಿರುತ್ತೆ ಅವ್ರದ್ದು. ಹಾಗೆ ನಾನು ಇವಾಗ ಹೋಗಿ ಅಂದರೆ ನಾಳೆ ಹೋಗಿ ತೋರಿಸ್ತೀನಿ ಅವ್ರು ಯಾವ್ಯಾವ ಥರ ಸೀರೆನ ತೊಗೊಂಡಿದ್ದಾರೆ ಅಂತ. ದೀಪಾವಳಿ ಹಬ್ಬ ಅಂದರೆ ಒಂಥರ ಸಂಭ್ರಮ, ಸೆಲೆಬ್ರೇಷನ್ ಎಲ್ಲರೂ. ಸೊ ಅದಕ್ಕಿಂತ ನಮ್ಮ ಪ್ರೀತಿ ಬಾಂಧವ್ಯ ಬಾಂಡಿಂಗ್ ಜಾಸ್ತಿ ಇರ್ತದೆ. ಇನ್ ಕೇಸ್ ನಮ್ಮ ಅಕ್ಕಂಗೆ ಬ್ಲೌಸ್ ಹೊಲಿಯೋಕ್ಕೆ ಟೈಮ್ ಇರಲ್ಲ ಆ ಟೈಮಲ್ಲಿ. ಸೊ ಅದೇ ಸೀರೆಗಳನ್ನ ನಾವು ನೆಕ್ಸ್ಟ್ ಡೇ ದೀಪಾವಳಿಗೆ ಉಟ್ಕೊತೀವಿ. ಸೊ ಎಕ್ಸ್ಟ್ರಾ 2 ದೀಪಾವಳಿ ಸರಿ ಇರುತ್ತೆ ಆ ಟೈಮಲ್ಲಿ. ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಸೊ ನಿಮ್ಮ ದೀಪಾವಳಿ ಹಬ್ಬ, ನಮ್ಮ ದೀಪಾವಳಿ ಹಬ್ಬನ ನಾವು ಲಕ್ಷ್ಮೀ ಕೂರಿಸಿ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ದೀಪಾವಳಿ ಟೈಮಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮಿಂದ ಬರ್ತಾ ಇರ್ತೀನಿ. ಇನ್ನು 1K ಸಬ್ಸ್ಕ್ರೈಬರ್ ಆಗೋದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಂದಿನಿ ಪ್ರದೀಪ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.